ಹಲೋ, ವೆಲ್ಕಮ್ ಟು ಶ್ವೇತಾ ಗುರಜ್ ವ್ಲಾಗ್ಸ್. ತುಂಬ ದಿನಗಳ ನಂತರ ಇವತ್ತು ವ್ಲಾಗ್ನ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಗುರುವಾರ, ಜುಲೈ 24. ಇವತ್ತು ಭೀಮ್ ಅಮಾವಾಸ್ಯೆ. ಬನ್ನಿ ನಮ್ಮ ಮನೇಲಿ ಭೀಮ್ ಅಮಾವಾಸ್ಯೆನ ಹೇಗೆ ಸೆಲೆಬ್ರೇಷನ್ ಮಾಡ್ತೀನಿ ಅಂತ ಒಂದು ಪುಟ್ಟ ವ್ಲಾಗ್ ಮಾಡಿ ಹಾಕ್ತೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ. शुभं करोति कल्याणम् आरोग्यं धनसम्पदं शत्रुबुद्धिविनाशाय दीपज्योति नमोस्तुते. ओम दीपं ज्योति परब्रह्मा दीपं ज्योति जनार्दन दीपो हारति पापानि दीपज्योति नमोस्तुते. ಇಲ್ಲ शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. पूजाय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते. सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणी नमोस्तुते. ओम नारायणाय विद्महे वासुदेवाय धीमहि तन्नो विष्णु प्रचोदयात्. ओम नारायणाय विद्महे वासुदेवाय धीमहि तन्नो विष्णु प्रचोदयात्. ओम ಈಗಷ್ಟೇ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಟೈಮ್ ಆಯಿತು ಅಂತ ಅಂದ್ಬಿಟ್ಟು ಹೋದರು. ಅವ್ರದ್ದು ಕೆಲಸ ಪ್ರಾಬ್ಲಮಿಂದ ಸ್ವಲ್ಪ ಗಡಿಬಿಡಿಯಲ್ಲಿ ವೀಡಿಯೋ ಮಾಡ್ಕೊಳೋದಕ್ಕೆಲ್ಲ ಆಗಲಿಲ್ಲ. ಈ ದೀಪನೇ ಇಂಪಾರ್ಟೆಂಟು ಫ್ರೆಂಡ್ಸ್ ಭೀಮ್ ಅಮಾವಾಸ್ಯೆಗೆ.
ಭೀಮ್ ಅಮಾವಾಸ್ಯೆ ಅಂತಂದರೆ ಭೀಮ ಅಂತಂದರೆ ಇಲ್ಲಿ ಮಹಾಭಾರತದಲ್ಲಿ ಬರುವ ಭೀಮ ಅಲ್ಲ ಫ್ರೆಂಡ್ಸ್, ಶಿವನ ಭೀಮ ಅಂತ ಕರೀತಾರೆ. ಭೀಮನ್ನ ಜ್ಯೋತಿ ರೂಪದಲ್ಲಿ ಆರಾಧನೆ ಮಾಡೋದನ್ನೇ ಭೀಮನ ಅಮಾವಾಸ್ಯೆ ಅಂತ ಕರೆಯೋದು. ಮತ್ತು ಕತೆ ಎಲ್ಲರಿಗೂ ಗೊತ್ತಿರುತ್ತೆ, ಅದಕ್ಕೋಸ್ಕರ ನಾನು ಆ ಕತೆ ಏನು ಈ ವರ್ಷ ಹೇಳೋದಕ್ಕೆ ಹೋಗಲಿಲ್ಲ. ಹೆಂಗೋ ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್. ದೇವರು ಒಳ್ಳೇದು ಮಾಡಲಿ ಅಷ್ಟೇ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಅಷ್ಟೈಶ್ವರ್ಯನೂ ಮುತ್ತೈದೆ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಮತ್ತು ಅವರು ಜೊತೇಲಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಪೂಜೆ ಆಗೋದು ಅರ್ಜೆಂಟು, ಹೋದರು ಅವರು, ಟೈಮ್ ಆಯಿತು ಅಂತಂದ್ಬಿಟ್ಟು. ಅಲ್ಕೂ ಅವರು 11 o'clock ಬರ್ತೀನಿ ಅಂತ ಹೇಳಿದರು, ಬಟ್ ಇವಾಗ ಇಲ್ಲೇ 11 o'clock ಆಯಿತು. ಇನ್ನು ಅವ್ರು ಆಫೀಸ್ಗೆ ಹೋಗೋಷ್ಟರಲ್ಲಿ 11:30 ಆಗಿಬಿಡುತ್ತೆ. ಎಲ್ಲರೂ ಭೀಮ್ ಅಮಾವಾಸ್ಯೆ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇದು ನಮ್ಮ ಮನೇಲಿ ಆಚರಣೆ ಇಲ್ಲ, ಮತ್ತು ಮಾಡ್ಬೋದಾ ಬೇಡ ಅಂತ ಒಬ್ಬೊಬ್ಬರಿಗೆ ಡೌಟ್ ಇರುತ್ತೆ ಫ್ರೆಂಡ್ಸ್. ಆ ಥರ ಎಲ್ಲ ಮನಸ್ಸಲ್ಲಿ ಇಟ್ಕೊಬೇಡಿ, ಒಂದೇ ಮನಸ್ಸಿಂದ ಪೂಜೆನ ಮಾಡಿ. ಯಾರು ಬೇಕಾದರೂ ಕೂಡ ಭೀಮ್ ಅಮಾವಾಸ್ಯೆನ ಮಾಡ್ಬೋದು. ಭೀಮ್ ಅಮಾವಾಸ್ಯೆ ಮಾಡೋದು ತನ್ನ ಗಂಡನ ಆರೋಗ್ಯ ಭಾಗ್ಯ ಆಯುಸ್ಸು ವೃದ್ಧಿಗಾಗಿ ಭೀಮ್ ಅಮಾವಾಸ್ಯೆನ ಮಾಡೋದು. ಕೆಲವೊಬ್ಬರು ನಾವು ಆವತ್ತಿಂದ ಮಾಡಿಲ್ಲ, ಮಾಡ್ಬೋದಾ ಬೇಡ ಅಂತ ಡೌಟಿಂದ ಮಾಡ್ತಾ ಇರೋದಿಲ್ಲ. ಅದಕ್ಕೋಸ್ಕರ ಮಾಡ್ಬೋದು ಫ್ರೆಂಡ್ಸ್, ಎಲ್ಲರೂ ಮಾಡ್ಬೋದು. ಗಂಡನ ಪ್ರೀತಿ ಮಾಡೋರು ಎಲ್ಲರೂ ಭೀಮ್ ಅಮಾವಾಸ್ಯೆನ ಮಾಡಿ. ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ ಫ್ರೆಂಡ್ಸ್, ಅಷ್ಟೇ ಮಾಡಿದ್ದೀನಿ, ಇನ್ನೇನು ಮಾಡಿರಲಿಲ್ಲ. ಮತ್ತು ಎಲ್ಲ ತಿನ್ಕೊಂಡು ಹೋದರು ನಮ್ಮ ಮನೆಯವರು ಕೂಡ. ನೈಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಏನು ಮಾಡ್ತಾರೋ ಗೊತ್ತಿಲ್ಲ, ಎಷ್ಟೊತ್ತಾಗುತ್ತೋ ಬರೋದು ಅದು ನೋಡೋಣ ಫ್ರೆಂಡ್ಸ್, ಎಷ್ಟೊತ್ತಾಗುತ್ತೋ ಬರೋದು. ಇವಾಗಲೇ ದೇವಸ್ಥಾನಕ್ಕೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಟೈಮ್ ಆಯಿತು ಆಗಲ್ಲ ಅಂತಂದರು. ಸುಮ್ಮನೆ ಫೋರ್ಸ್ ಮಾಡಿ ಯಾವುದು ಮಾಡಬಾರ್ದು, ಅದಕ್ಕೋಸ್ಕರ ನೈಟ್ ಬರ್ತೀನಿ ಅಂತ ಹೇಳಿದ್ದಾರೆ, ಆವಾಗೇ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದು ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.